ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಮಂಗಳವಾರ ನಮಗೆ 3ನೇ ತಾರೀಕು ಚಂದ್ರಗ್ರಹಣ ಬಂದಿದೆ. ಚಂದ್ರಗ್ರಹಣ ಬಂದ ಮೇಲೆ ಸಾಕಷ್ಟು ಜನ ತುಂಬ ಭಯ ಪಟ್ಕೊಳ್ಳುವಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇರಬಹುದು. ಆದರೆ ಭಗವಂತನ ಮೇಲೆ ನಾವು ಭರವಸೆಯನ್ನು ಇಟ್ಟು ನಂಬಿಕೆಯಿಂದ ನಾವು ಮಾಡುವಂಥ ಕೆಲಸ, ಪೂಜೆ ಇದೆಲ್ಲವೂ ಕೂಡ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಗ್ರಹಣ ಅನ್ನುವಂಥದ್ದು ಚಂದ್ರನಿಗೆ ಹಿಡ್ದಿರೋದ್ರಿಂದ ಅದರ ಪ್ರಭಾವ ನಮ್ಮ ಮನಸ್ಸುಗಳ ಮೇಲೆ ಹಾಗೂ ಪ್ರಕೃತಿಯ ಮೇಲೆ ಬೀರುವಂಥದ್ದು ಇದ್ದೇ ಇರುತ್ತೆ. ಅದನ್ನು ನಾವು ಯಾವ ರೀತಿ ಶಾಂತಿ ಪಡಿಸ್ಕೊಳ್ಬೇಕು ಹಾಗೂ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕು. ಸಾಕಷ್ಟು ಜನ ಈ ದಿನ ಯಾವ ರೀತಿ ಅಂತ ಒಂದು ಗೊಂದಲದಲ್ಲಿ ಇರ್ತಾರೆ. ಅಂದರೆ ನಮಗೆ ಚಂದ್ರಗ್ರಹಣ ಬಂದಾಗ ಆ ಸಮಯಕ್ಕೆ ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ 3:30ಗೆ ಅಂತ ಹೇಳಿದ್ರೆ ಅದು ಮುಕ್ತಾಯ ಆಗುತ್ತಲ್ವ. ಆ ಸಮಯಕ್ಕೆ ಸರಿಯಾಗಿ ಸ್ನಾನವನ್ನು ಮಾಡಿಕೊಂಡು ನೀವು ಮನೆಯಲ್ಲಿ ದೀಪಾರಾಧನೆ ಮಾಡುವಂಥದ್ದು. ಆ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಶಿವಸ್ವಾಮಿಯ ಮಂತ್ರಗಳನ್ನು ಹಾಗೂ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವಿನ ಸಹಸ್ರನಾಮವನ್ನು ನೀವು ಕೇಳಬಹುದು, ಹೇಳ್ಕೊಳ್ಬಹುದು. ಹಾಗೂ ಶ್ರೀ ಮಹಾಲಕ್ಷ್ಮಿಯ ಮಂತ್ರಗಳಲ್ಲಿ ಅತಿ ಶಕ್ತಿ ಇರುವಂಥ ಎಷ್ಟೋ ನಮಗೆ ಅಷ್ಟೋತ್ತರಗಳಿದೆ. ಅದರಲ್ಲೂ ಕೂಡ ಶ್ರೀ ಭುವನೇಶ್ವರಿಯೇ ನಮಃ, ಓಂ ಶ್ರೀ ಭುವನೇಶ್ವರಿಯೇ ನಮಃ ಅನ್ನುವಂಥ ಮಂತ್ರವನ್ನು ನೀವು ಪಠಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಮಂತ್ರಗಳನ್ನು ನಾವು ಪಠಣೆ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ಏನಿರುತ್ತೆ ನೋಡಿ, ಈ ರೀತಿ ಗ್ರಹಣಗಳು ಬಂದಾಗ ನಮಗೆ ಎಷ್ಟೋ ದೋಷಗಳು ಬರುತ್ತೆ, ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನುವಂಥ ಭಯದಲ್ಲೇ ನಾವು ಇದ್ದೋಗ್ಬಿಡ್ತೀವಿ. ಅಂತಹವರು ಎಲ್ಲರೂ ಕೂಡ ಮಂತ್ರ ಜಪ ಮಾಡಿ ಹಾಗೂ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ನಮಗೆ ಸಿಂಹ ರಾಶಿಯಲ್ಲೇ ಕೇತುಗ್ರಸ್ತ ಚಂದ್ರಗ್ರಹಣ ಮೂಡಿ ಬರ್ತಾ ಇರೋದ್ರಿಂದ ಸಿಂಹ ರಾಶಿಯವರು ಅದೇ ಒಂದು ರಾಶಿಯಲ್ಲಿ ಬರ್ತಾ ಇರೋದ್ರಿಂದ ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಶಕ್ತಿಯ ಅನುಸಾರ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಹುರುಳಿ ಕಾಳನ್ನು ದಾನ ಮಾಡಬಹುದು. ಹಾಕಿಬಿಟ್ಟು ಬ್ರಾಹ್ಮಣರಿಗೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ನಿಮಗೆ ಅಕ್ಕಪಕ್ಕದಲ್ಲೇ ಹತ್ತಿರದಲ್ಲೇ ಇರುವಂಥ ದೇವಸ್ಥಾನಗಳಿಗೆ ಕೊಡಿ. ಹುರುಳಿಕಾಳು ಬಂದು ಕೇತುವಿನ ಸಂಕೇತ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕೊಡಬೇಕು. ಮುಖ್ಯವಾಗಿ ಇನ್ನೂ ನಿಮಗೆ ಅಕ್ಕಿಯನ್ನು ಕೂಡ, ಯಾಕಂದರೆ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಅಕ್ಕಿಯನ್ನು ನಾವು ಕೊಟ್ಟಾಗ, ಅಕ್ಕಿ ಅನ್ನುವಂಥದ್ದು ಯಾಕೆ ಚಂದ್ರನಿಗೆ ತುಂಬ ಹತ್ತಿರದಲ್ಲಿರುತ್ತೆ. ಚಂದ್ರನು ಮನಸ್ಸಿನ ಕಾರಕ. ನಮ್ಮ ಮನಸ್ಸಿನ ಮೇಲೆ ತುಂಬ ವ್ಯತಿರಿಕ್ತವಾಗಿ ಹಾಗೂ ತುಂಬ ಗಾಢವಾಗಿ ಈ ಗ್ರಹಣದ ಸಮಯದಲ್ಲಿ ಆ ಒಂದು ಹಿಂದೆ ಹಾಗೂ ಮುಂದೆ ಈ ತಿಂಗಳು ಪೂರ್ತಿ ಕೂಡ ಮನಸ್ಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ತುಂಬ ಜನ ಬೇಡದ ಇರುವಂಥ ವಿಷಯಗಳಿರುತ್ತೆ ನೋಡಿ, ಅವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು, ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರನೇ ಅಕ್ಕಿಯನ್ನು ಕೂಡ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಅದನ್ನು ನೀವು ಬಿಳಿ ಬಟ್ಟೆಯಲ್ಲಿ ಹಾಕಿ ದಾನ ಮಾಡಿ. ಯಾಕೆಂದರೆ ಕೆಂಪು ಹಾಗೂ ಬಿಳಿ ಇವೆರಡನ್ನೂ ಕೂಡ ನೀವು ಹೊಸದಾಗಿ ತಗೊಂಡು ಬಂದು ನಿಮಗೆ ಹುರುಳಿ ಕಾಳನ್ನು ಕೊಡೋದಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ಕೊಡಬಹುದು. ಇನ್ನು ಅಕ್ಕಿಯನ್ನು ಎಲ್ಲರೂ ಕೂಡ ಎಲ್ಲ ರಾಶಿಯವರು ಕೂಡ ಕೊಡಬಹುದು. ಯಾಕಂದರೆ ಅಕ್ಕಿ ಬಂದು ಚಂದ್ರನಿಗೆ ನಾವು ಒಂದು ಸಂಕೇತ ಅಂತ ಹೇಳ್ತೀವಿ. ಚಂದ್ರನು ಬಂದು ಮನಸ್ಸಿನ ಕಾರಕ. ಎಲ್ರಿಗೂ ಕೂಡ ಹಾಗೂ ಪ್ರಕೃತಿಗೂ ಕೂಡ ಇದರ ಪ್ರಭಾವ ಬೀರೋದ್ರಿಂದ ನಾವು ಅಕ್ಕಿಯನ್ನು ದಾನ ಮಾಡಬಹುದು. ನಮ್ಮ ಇಷ್ಟ ದೇವರನ್ನು ಹಾಗೂ ನಮ್ಮ ಮನೆ ದೇವರನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಮಂತ್ರ ಜಪ ಮಾಡಿಕೊಂಡಾಗ ತುಂಬಾ ಶಕ್ತಿ ಇರುತ್ತೆ. ಆ ಸಮಯಗಳಲ್ಲಿ ಮಂತ್ರ ಜಪವನ್ನು ಮಾಡ್ಕೊಳ್ಳಿ. ಯಾರಿಗೆ ದಾನ ಧರ್ಮ ಮಾಡೋದಕ್ಕಾಗೋದಿಲ್ಲ ನೋಡಿ, ಅವ್ರುಗಳೆಲ್ಲರೂ ಕೂಡ ಮಂತ್ರಗಳನ್ನು ಹೇಳ್ಕೊಳ್ಬಹುದು, ನಾಮಗಳನ್ನು ಪಠಣೆ ಮಾಡಬಹುದು. ಅಷ್ಟೇ ರಿಸಲ್ಟನ್ನು ಕೊಡುತ್ತೆ. ಇನ್ನು ಮುಖ್ಯವಾಗಿ ನೀವು ಈ ಪರಿಹಾರವನ್ನು ಮಂಗಳವಾರದ ರಾತ್ರಿಯಲ್ಲಿ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ
ಇದು ಒಂದು ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಪೌರ್ಣಮಿಯ ದಿನವೇ ನಮಗೆ ಗ್ರಹಣ ಬಂದಿರೋದ್ರಿಂದ ಅದರ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ಮಾಡ್ಕೊಂಡು ನೋಡಿ. ಬೇಕಾಗಿರುವಂಥ ವಸ್ತುಗಳು ಧನಿಯಾ ಕಾಳನ್ನು ತಗೊಳ್ಬೇಕು. ಧನಿಯಾ ಅನ್ನುವಂಥದ್ದು ನಮಗೆ ದನದ ಸಂಕೇತ. ಇದನ್ನು ಧನಾಕರ್ಷಣೆ ಆಗೋದಕ್ಕೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇರುವಂಥ ಸಾಲದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಸ್ವಲ್ಪನೇ ತಗೊಳ್ಳಿ, ಏನು ಜಾಸ್ತಿ ನಮ್ಗೆ ಬೇಕಾಗಿಲ್ಲ. ₹1 ಕಾಯಿನನ್ನು ತಗೊಳ್ಳಿ. ₹1 ಕಾಯಿನ್ ಅನ್ನುವಂಥದ್ದು ತುಂಬ ದೊಡ್ಡ ಮೊತ್ತ ಅಂತಲೇ ಹೇಳಬಹುದು ಸ್ನೇಹಿತರೆ. ಯಾಕಂದರೆ ನಾವು ಎಷ್ಟು ಅಮೌಂಟ್ ಇಟ್ಕೊಂಡಿರ್ತೀವಿ, ಅದರಲ್ಲಿ ಒಂದೇ ₹1 ಕಡಿಮೆ ಆದರೂ ಕೂಡ ಇಷ್ಟು ಇರುತ್ತೆ ನೋಡಿ ದುಡ್ಡು. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಬೆಲೆನೇ ಒಂದು ರೀತಿಯಲ್ಲಿ ಇರುತ್ತೆ ಆ ₹1 ಸೇರಿದಾಗ. ಅದಕ್ಕೆ ನಾವು ದೇವಸ್ಥಾನಕ್ಕಾಗಿರಬಹುದು, ಎಲ್ಲಾದರೂ ಮದುವೆಗಳಿಗೆ ಹೋದಾಗ, ಏನಾದರೂ ನಾವು ಈ ಥರ ದುಡ್ಡನ್ನು ಗಿಫ್ಟ್ ಕೊಟ್ಟಾಗ ನಾವು ಎಷ್ಟು ಕೊಡ್ತಾ ಇರ್ತೀವಿ ನೋಡಿ, ಅದರ ಜೊತೆ ₹1 ಸೇರಿಸಿ ಕೊಟ್ಟಾಗ ತೂಕ ಜಾಸ್ತಿ ಆಗುತ್ತೆ. ಅದು ಒಂದು ರೀತಿಯಲ್ಲಿ ನಮಗೆ ಅದೃಷ್ಟದ ಒಂದು ಸಂಕೇತ ಅಂತಲೇ ಹೇಳ್ಬಹುದು. ಒಂದು ಪ್ಲೇಟನ್ನು ತಗೊಳ್ಳಿ, ₹1 ಕಾಯಿನನ್ನು ತೊಳೆದಿಟ್ಟು ಸ್ವಲ್ಪ ಧನಿಯಾ ಕಾಳನ್ನು ಇದರಲ್ಲಿ ಹಾಕಬೇಕು. 2 ತುಳಸಿ ದಳಗಳನ್ನು ಇದರೊಳಗಡೆ ಇಡಿ, ಅರಿಶಿಣ ಕುಂಕುಮ ಸ್ವಲ್ಪ ಹಾಕಬೇಕು. ಇಷ್ಟನ್ನು ನೀವು ಇಟ್ಟು ಏನು ಮಾಡಬೇಕು ಅಂದರೆ, ಸೀದಾ ನಿಮ್ಮ ಮನೆಯ ಮುಂದೆ ಆಗಿರಬಹುದು, ನಿಮ್ಮ ಮನೆಯ ಮೇಲೆ ಆಗಿರಬಹುದು, ಟೆರೇಸ್ ಮೇಲೆ, ಡಾಬಾ ಮೇಲೆ, ನೀವು ಎಲ್ಲಿ ಜಾಗ ಇರುತ್ತೋ ಆ ಜಾಗದಲ್ಲಿ ಚಂದ್ರನ ಕಿರಣಗಳು ಬೀಳುವಂಥ ಆ ಜಾಗದಲ್ಲಿ ನೀವು ಇಡಬೇಕು. ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ, ಅದರ ಶಕ್ತಿ ಜಾಸ್ತಿ ಆಗುತ್ತೆ. ಓಂ ಚಂದ್ರದೇವಾಯ ನಮಃ ಹೇಳ್ಕೊಳ್ಳಿ. ಚಂದ್ರನ ಮಂತ್ರಗಳನ್ನು ಪಠಣೆ ಮಾಡ್ಕೊಳ್ಳಿ. ಸಾಕಷ್ಟು ರಿಸಲ್ಟನ್ನು ಕೊಡುತ್ತೆ. ಇದು ರಾತ್ರಿ ಪೂರ್ತಿ ಚಂದ್ರನ ಕಿರಣಗಳು ಬೀಳುವಂಥ ಜಾಗದಲ್ಲಿ ನಾವು ಇಟ್ಟಾಗ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ದಾರಿಯನ್ನು ಸೂಚಿಸುತ್ತೆ. ಇದನ್ನು ನೀವು ಸೀದಾ ಮಾರನೇ ದಿನ ಬೆಳಗ್ಗೆ ತಗೊಂಡಿದ್ದೆ ಈ ವಸ್ತುಗಳನ್ನೆಲ್ಲವೂ ಕೂಡ ಎಲ್ಲೂ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಒಂದೇ ₹1 ಕಾಯಿನ್ ನಾವು ಅದರಲ್ಲಿ ಇಟ್ಟಿರ್ತೀವಲ್ವ, ಅದನ್ನು ನೀಟಾಗಿ ತಗೊಂಡು ಜೋಪಾನ ಮಾಡಿ ಇಟ್ಕೊಳ್ಬೇಕು. ಎಲ್ಲಿ ಜೋಪಾನ ಮಾಡಬೇಕು? ನಾವು ದುಡ್ಡಿಡುವಂಥ ಪ್ರತಿನಿತ್ಯ ನಾವು ಪರ್ಸು ತಗೊಳ್ತೀವಿ ಅಥವಾ ಒಡವೆಗಳು ಇಟ್ಟಿರ್ತೀವಿ, ಅಥವಾ ಹೆಣ್ಮಕ್ಳಾದರೆ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಒಂದು ದುಡ್ಡನ್ನು ಯಾವ ಜಾಗದಲ್ಲಿ ಇಡ್ತೀರ ನೋಡಿ, ಆ ಜಾಗದಲ್ಲಿ ಹುಷಾರಾಗಿ ಇದನ್ನು ಇಟ್ಕೊಳ್ಳಿ. ಈ ಥರ ಇಟ್ಟಾಗ ಒಂದಷ್ಟು ದಿನ ಇನ್ನೇನು ಅದನ್ನು ನಾವು ಖರ್ಚೇ ಮಾಡಬಾರ್ದು ಅನ್ನುವಂಥದ್ದೇನೂ ಇಲ್ಲ, ಮಾಡಬಹುದು, ಇಟ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.